This is from Eye Care and Heart Care Center, Madri, myself, Dr. J.B. Mane, and myself and my madam, Dr. Sima J. Mane, Ayurvedic MD in Sahita. ನಾವಿಲ್ಲಿ ಒಂದು ಪೇಷಂಟ ಪಂಚಕರ್ಮದಿಂದ ಕ್ಯೂರ್ ಆಗ್ತಾರೆ ಇದ್ದಾರೆ. ಹಿ ಈಸ್ ಒನ್ ಆಫ್ ದ ಸ್ವಾಮೀಜಿ ಅಂಬಿಕಾ ಮಹಾರಾಜ್. ಇವರಿಗೆ ಬಂದಾಗ ಸ್ವಲ್ಪ ಪ್ರಾಬ್ಲಮ್ ಇತ್ತು. ಅವ್ರ ಪಂಚಕರ್ಮ ಟ್ರೀಟ್ಮೆಂಟ್ ನಾವು 10 ದಿವಸ ಮಾಡಿದ್ವು. ಆ ಪ್ರಾಬ್ಲಮ್ನಿಂದು 70 to 80% ಅವರಿಂದ ಕೆಳಗೆ ಸಿಕ್ಕಿ ಕಮ್ಮಿ ಆಗೈತಿ. ಆ್ಯಂಡ್ ಹಿ ಈಸ್ ಹ್ಯಾಪಿ. ಆ ಅನುಭವದ ಪಂಚಕರ್ಮ ಟ್ರೀಟ್ಮೆಂಟ್ದ ನಮ್ಮ ಐ ಕೇರ್ ಹಾರ್ಟ್ ಸೆಂಟರ್ದಲ್ಲಿ ಒಂದು ಆಧ್ಯಾತ್ಮಿಕ ಇದ್ದದ ಸ್ವಾಮೀಜಿ, ಅಖಂಡ ಜಗದ್ಗುರು ಸಂಘಟ ಇದ್ದವರ ಸ್ವಾಮೀಜಿ, ಅಖಂಡ ಜೀವನ ಸಮರ್ಪಿತ ಮಾಡದ ಜನರ ತ್ಯಾಗ ಸಲುವಾಗಿ ಅವರ ಅಖಂಡ ಇದ್ದದ ಜೀವನದ ತ್ಯಾಗ ಆಗಿದ್ದ ಜನದ ಹಿತ ಸಲುವಾಗಿ, ಜನದ ಸೇವೆ ಸಲುವಾಗಿ ಆ ಹಂತ ದೊಡ್ಡ ಯೋಗಿ ಪುರುಷ ಅಂತ ನಮ್ಮ ಮುಂದೆ ಬಂದ ಅವರಿಂದ ಇದು ಪಂಚಕರ್ಮ ಟ್ರೀಟ್ಮೆಂಟ್ ಮಹತ್ವವನ್ನು ನಾವು ತಿಳ್ಕೊಂಡು ನಾವು 4 ಜನರುಗಳಿಗೆ ಯಾರು ಗರಜ್ ಇದ್ದವ್ರಿಗೆ ಅವ್ರಿಗೆ ಹೇಳಬೇಕಂತ ಅವ್ರ ಇಚ್ಛೆಯಿಂದ ನಾವೊಂದು ಅವ್ರಿಗಿಂತ ಮುಲಾಖಾತ್ ತಗೋತಿದ್ದೆವು. ಅವರ ಏನು ಫೀಲ್ ಮಾಡಿದ್ರು ಟ್ರೀಟ್ಮೆಂಟ್ದಾಗ, ಅವ್ರು ಎಷ್ಟು ಟ್ರೀಟ್ಮೆಂಟ್ದಿಂದ ಎಷ್ಟು ಗುಣ ಪಡ್ಕೊಂಡ್ರು ಅವರಿಂದ ನಾವು ಒಂದು ದಿವ್ಯ ಮಾತಿನಿಂದ ನಾವು ಕೇಳಬೇಕು. ಆ್ಯಂಡ್ ಕೇಳಿ ಈ ಥರದ ಅನುಭವಿಸಿ ನಾವು ಎಷ್ಟು ಯೂಸ್ಫುಲ್ ನಮ್ಮ ಇಂಡಿಯಾ ಸಿಸ್ಟಮ್ದಾಗ ಆಯುರ್ವೇದಿಕ್ ಪಂಚಕರ್ಮ ಮಹತ್ವದ ಐತಿ. ಅಖಂಡ ಭಾರತ ಸಂಪೂರ್ಣ ಪೂರ್ಣ ಹೆಲ್ತ್ ಸಿಸ್ಟಮ್ದಾಗ ರಿವರ್ಸ್ ಮಾಡಬೇಕಾದ್ರೆ ನಾವು ಪಂಚಕರ್ಮ ಅಂತ ಟ್ರೀಟ್ಮೆಂಟ್ ಪಡಿಸಬೇಕು ಅಂತ ಅವರಿಂದ ನಾವು ಒಂದು ಅನುಭವಿಸಿದ ಮಾತನ್ನು ನಾವು ಮಹಾರಾಜದಿಂದ, ಅಂಬಿಕಾ ಮಹಾರಾಜದಿಂದ ಕೇಳಿದ್ವು. ನಮಸ್ಕಾರ ಮಹಾರಾಜ್. ಬಂದಾಗ ನಿಮಗೆ ಏನೇನು ತ್ರಾಸ ಇತ್ರಿ? ನಮ್ಮ ಐ ಕೇರ್ ಹಾರ್ಟ್ ಕೇರ್ ಸೆಂಟರ್ನಿಂದ ಬಂದಾಗ ನಿಮ್ಗೆ ಏನೇನು ಅನುಭವಿಸಿದ್ರಿ? ನಿಮ್ಮ ತ್ರಾಸಿನ ಹಂಗನ್ನ ಮುಕ್ತಿಯನ್ನು ನಾವು ಮಾಡ್ಕೊತ ಬಂದು ಹೌ ಯು ಫೀಲ್ ಅವರ್ ಹಾಸ್ಪಿಟಲ್ಸ್ ಫಾರ್ ಯುವರ್ ಟ್ರೀಟ್ಮೆಂಟ್? Like speech I am giving. Yes. ಶ್ರೀ ಜಗದ್ಗುರು ಪಂಚಾಚಾರ್ಯೋ ನಮಃ. ಪ್ರಾತಃನಲ್ಲಿ ಆರಾಧ್ಯ ಗುರುಗಳಾದ ಶ್ರೀಶೈಲ ಜಗದ್ಗುರುಗಳನ್ನ ನಮ್ಮ ಹೃದಯವನ್ನು ಸ್ಮರಿಸಿಕೊಂಡು ಸನ್ನಿಧಿಯ ಅಪ್ಪಣೆಯ ಮೇರೆಗೆ 3 ತಿಂಗಳಿಂದ ಸ್ವಲ್ಪ ನೋವು ಅನುಭವಿಸ್ತಾ ಇದ್ದೆ. ಡಾಕ್ಟರ್ ಮಾನೆ ಅಂತಂದು ಹೇಳಿ ಎಕ್ಸೆಂಬರ್ ಡಾಕ್ಟರ್ ಮುಖಾಂತರ ನಮ್ಗೆ ಪರಿಚಯ ಆಯಿತು. ಇಲ್ಲಿ ಬಂದ ಕೂಡ ನಮ್ಗೆ ಯಾಕೋ ಒಂದು ಫಸ್ಟು ಆನಂದ ಆಯಿತು. ದಿ ಫೇಸ್ ಈಸ್ ದಿ ಇಂಡೆಕ್ಸ್ ಆಫ್ ಮೈಂಡ್ ಅಂತಾರೆ. ಯಾವುದನ್ನು ಹಾಸ್ಪಿಟ್ಲಿಗೆ ಹೋದರೆ ಕಮರ್ಷಿಯಲ್ಲು, ಗದ್ದಲ, ಗಲಾಟೆ, ಏನೋ ಮನಸ್ಸಿಗೆ ಮಾಮೂಲು ಜನರಲ್ ಇದ್ದಂಗೆ ಇರ್ತದೆ. ಇಲ್ಲಿ ಏನು ಇದು ಆಧ್ಯಾತ್ಮಿಕ ಕೇಂದ್ರ ಅಲ್ಲ, ದೈವ ಕೇಂದ್ರ ಅಂತಂದು ತಪ್ಪಾಗಲಾರದು. ಮನಸ್ಸಿಗೆ ಫಸ್ಟ್ ಶಾಂತಿ ಸಿಗ್ತದೆ. ಆ ಶಾಂತಿಯಿಂದ ಎಲ್ಲವೂ ಡಿಸೀಸು ಕಡಿಮೆ ಆಗ್ತದೆ. ಡಾಕ್ಟ್ರು ಕೂಡ ಕೇವಲ ಡಾಕ್ಟರ್ ಆಗಲಾರದೆ ತನ್ನ ಅನುಭವದ ಆಧ್ಯಾತ್ಮಿಕ ವಿಷಯಗಳನ್ನು ಅಳವಡಿಸ್ಕೊಂಡು ಕೇವಲ ನೋಡೋಕ್ಕೆ ಅವರು ಮನುಷ್ಯ ಇದ್ದರೂ ಅವರು ಯೋಗಿ ರೂಪದಲ್ಲಿ ಇದ್ದಾರೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಅವರ ಮಾತು, ಅವರ ಕೃತಿ ಎಲ್ಲ ಎಲ್ಲ ಹಾಸ್ಪಿಟ್ಲ್ ನಾವು ನೋಡಿದ್ದೀವಿ, ಎಲ್ಲ ಕಮರ್ಷಿಯಲ್ಲೇ ಇರ್ತವೆ. ಇವರ ಆತ್ಮದಲ್ಲಿ ಮತ್ತೊಬ್ಬರಿಗೆ ಸಹಾಯ ಮಾಡಬೇಕು ಅನ್ನೋ ಭಾವನೆ ಕಂಡು ನಮಗೆ ಅತ್ಯಂತ ಆನಂದವಾಗಿದೆ. ಈ ಹಾಸ್ಪಿಟ್ಲಿಗೆ ಬಂದಾಗಿನಿಂದ ಇದೇನಪ್ಪ ಪಂಚಕರ್ಮ ಅಂತಂದರೆ, ನಮ್ಮ ಭಾರತ ದೇಶ ಅತ್ಯಂತ ಪ್ರಾಚೀನ ಭಾರತ ದೇಶ. ನಮ್ಮ ಶ್ರುತಿ ಮಾಸ್ಟರ್ ಆಗಲಿ, ಚರ್ಕ ಮಾಸ್ಟರ್ ಆಗಲಿ, ಅವ್ರು ಕಂಡಿರ್ತಕ್ಕಂಥ ಎಲ್ಲ ವಿಷಯಗಳನ್ನು ಕಂಡು ಅರ್ತು ಅವರು ಉಪಯೋಗ ಮಾಡಿಕೊಂಡಕ್ಕೋಸ್ಕರ ಅವ್ರ ಗ್ರೇಟ್ನೆಸ್ ಆಗಿದ್ದಾರೆ, ನಾವು ಅವ್ರನ್ನ ಫಾಲೋ ಆಗ್ತಾ ಇದ್ದೀವಿ. ಆದರೆ ನಿಜವಾದ ಮೂಲ ಎಲ್ಲಪ್ಪ ಅಂದರೆ ಭಾರತ ದೇಶ. ಉದಾಹರಣೆಗೆ ಸುಶ್ರುತ ಮಹರ್ಷಿ ಅವರು ಆಪರೇಷನ್ ಮಾಡ್ತಾಯಿದ್ರು ಅವಳೇ. ಆ ಆಪರೇಷನ್ ಈಗ ಖಂಡಿತಾರಲ್ಲ, ಅವಳೇ ಖಂಡಿತಾರೆ. ನಮ್ಮ ಪ್ರಾಚೀನ ಋಷಿಗಳು ಈ ಕೇವಲ ಆಯುರ್ವೇದ ಎಂಥ ರೋಗವಿದ್ದನ್ನು ಗುಣ ಮಾಡ್ತಾರೆ. ಈಗ ಪ್ರತಿಯೊಂದು ರೋಗಕ್ಕೊಂದು ಹಾಸ್ಪಿಟಲ್ ಇದಾವೆ. ಆದರೆ ಇಲ್ಲಿ ನಮ್ಮ ಮನೆ ಹಾಸ್ಪಿಟ್ಲಿಗೆ ಪ್ರತಿಯೊಂದು ಡಿಸೀಸ್ಗೂ ಒಂದೇ ಹಾಸ್ಪಿಟ್ಲ್ ಇದೆ ಎಂಬುದು ಕರ್ನಾಟಕದಲ್ಲಿ ನಂಗೆ ವಿಶೇಷ ಅನ್ನಿಸ್ತಾ ಇತ್ತು. ಮತ್ತು ಇಲ್ಲಿ ಬಂದ ಕೂಡ ನಂಗೆ ಏನಾಯ್ತಪ್ಪ ಅಂದ್ರೆ, ಪಂಚಕರ್ಮದಲ್ಲಿ ದಿ ಬಾಡಿ ಬಿಕಮ್ಸ್ ಲೈಟ್ ಬಾಡಿ ಆ್ಯಂಡ್ ಆಲ್ಸೋ ಪೇನ್ ಈಸ್ ಆಲ್ಸೋ ರಿಲ್ಯಾಕ್ಸ್. Something 78% nerves, but doctor told you continuously the exercises will be that will also close you, that the pain is also closed. So I am also trying to exercise every day in the future also. ಆಮೇಲೆ ನಮ್ಮ ಡಾಕ್ಟರ್ ಹೆಂಗಾಗಿದ್ದಾರಪ್ಪ ಅಂತಂದರೆ, ಪೇಷಂಟ್ಸ್ಗೆ ಸ್ವಚ್ಛತೆ, ಇಲ್ಲಿ ಅನುಭವ, ಜಿಮ್ಮು, ಜನರಿಗೆ ಏನೇನು ಅವಶ್ಯಕತೆ ಐತಿ ಇಲ್ಲಿ ಆಯುರ್ವೇದದಲ್ಲಿ ಪಂಚಕರ್ಮದಿಂದ ಹಿಡ್ಕೊಂಡು ಮನುಷ್ಯ ಎಂಥ ಕೇಸ್ ಆದ್ರೂ ಅವರೇ ಫೇಸ್ ಮಾಡ್ತಾರಲ್ಲ, ಅವರಲ್ಲಿ ತಕ್ಕಂಥ ಎಲ್ಲ ವಿದ್ಯೆಗಳು ಅವರಲ್ಲಿ ಇದಾವೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಯಾವ ಪೇಷಂಟ್ ಬಂದ್ರೂ ಏನು ಕೇಸ್ ಆದ್ರೂ ಫೇಸ್ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಅವರ ವಿದ್ಯೆ, ಅವರ ಜ್ಞಾನ ನೋಡಿ ನಮ್ಗೆ ಆಶ್ಚರ್ಯ ಆಗಿದೆ. ಇದನ್ನೆಲ್ಲ ಸದುಪಯೋಗ ಮಾಡಿಕೊಂಡ್ರೆ ಆ ಪಂಚಕರ್ಮದಿಂದ ನೀವು ಎಷ್ಟು ನೀವು
ಅಲೋಪತಿಯಿಂದ ಎಷ್ಟು ಸೈಡ್ ಎಫೆಕ್ಟ್ಸ್ ಇದಾವೋ ಪಂಚಕರ್ಮಗಳಿಂದ ಆಯುರ್ವೇದದಿಂದ ಸೈಡ್ ಎಫೆಕ್ಟ್ ಇಲ್ಲಂದು ಗುಣ ಮಾಡ್ತಕ್ಕಂಥ ಶಕ್ತಿ ನಮ್ಮ ಮನೆಯವರದು. ಅವ್ರ ಮಿಸ್ಸಸ್ ಶ್ರೀಮರ್ ಕೂಡ ಅತ್ಯಂತ ಭಕ್ತವಾಗಿದ್ದು ಈ ಹಾಸ್ಪಿಟಲ್ ಮುನ್ನಡೆಸ್ತಾರೆ. ಮುಂದೆ ಪುತ್ರೋತ್ತರವಾಗಿ ಚೆನ್ನಾಗಿ ಬೆಳೆದಲ್ಲಿ ಕೀರ್ತಿ ಪಡೆದಲ್ಲ ಅನುಮಾನವೇ ಇಲ್ಲ ಅಂತ ಭಾವಿಸಿ ಸಿ ಜಗತ್ ಪಂಚಾಚಾರ್ಯರು ಇವರು ಹಾಸ್ಪಿಟ್ಲಿಗೆ ಯಾವತ್ತು ಸದಾ ಆಸರೆ ಇರ್ತದೆ. ಈ ಕೇವಲ ಹಾಸ್ಪಿಟಲ್ ಆಗಲಾರ್ದೆ ಎಷ್ಟೋ ಜೈನ ಮುನಿಗಳು ಬಂದಾರೆ, ಶ್ರೀ ಜಗದ್ದು ಬರೋರು ಇದ್ದಾರೆ, ಎಷ್ಟೋ ಶಿವಾಚಾರ್ಯ ಬರೋರು ಇದ್ದಾರೆ ಈ ಹಾಸ್ಪಿಟ್ಲಿಗೆ. ಅಂದರೆ ಹಾಸ್ಪಿಟ್ಲ್ ಅಂದ್ರೆ ಕೇವಲ ಹಾಸ್ಪಿಟ್ಲೇ ಅಲ್ಲ, ಆಧ್ಯಾತ್ಮ ಕೇಂದ್ರದನ್ನು ಭಾವಿಸಿ ಇದು ಉತ್ತರೋತ್ತರವಾಗಿ ಬೆಳೀಲಿ ಅಂತ ಹಾರೈಸಿ ಎರಡು ಮಾತನ್ನು ಮಹಾ ಸನ್ನಿಧಿ ಪಾದಕ್ಕೆ ಮುಗಿಸ್ತಾ ಇದ್ವಿ. ಓಂ ಶ್ರೀ ಓಂ ಗದ ಲೋಕ ಸಮಸ್ತ ಸುಖಿನೋ. ಸ್ವಾಮೀಜಿ ನಿಮ್ಮದ ಮಾತು ಕೇಳಿ ತೃಪ್ತ ಆಗ್ಬಿಟ್ಟಿರಿ. ಇಸ್ ಇಟ್ ರೈಟ್? ಸಚ್ ಲೈಕ್ ಆಧ್ಯಾತ್ಮಿಕ್ ಪವರ್ ಇನ್ ಆಯುರ್ವೇದಿಕ್ ಸಿಸ್ಟಮ್ ಮೇ ನಾವು ತಗೊಂಡ್ರ ಪ್ರಾಕ್ಟೀಸ್ ಮಾಡ್ರೆ ಮೈಂಡ್ದಿಂದ ನಾವು ಪೇಷಂಟ್ ಫೀಲ್ ಸಂಗಟ ಪೇಷಂಟ್ ಅದಕ್ಕೆ ಮುಟ್ತೇವೆ. ಅವಾಗ ಮೈಂಡ್ದಿಂದ ನಾವು ಪೇಷಂಟ್ ಸಂಗಟ ನಾವು ಭಾವನೆಯಿಂದ ಇರ್ತೇವೆ. ಆ ಭಾವನೆ ಯಾವಾಗ ನಮ್ಮ ಸಮಾಧಾನದಿಂದ ಎಲುಬುಗಳಿಗೆ ಆ್ಯಕ್ಟ್ ಆಗ್ತೈತಿ. ನೀವು ಹೇಳಿದಾಗ 80% ಪೇಷಂಟ್ಸ್ ಕ್ಯೂರ್ ವಿತ್ ಮೈಂಡ್. ಇಸ್ ಇಟ್ ರೈಟ್? 20% ನಾವು ಅವ್ರ ಇದ್ದದ ಪ್ರಾಬ್ಲಮ್ನ ಕೌನ್ಸಿಲಿಂಗ್ ಮಾಡಬೇಕು ಮತ್ತು ಸೊಲ್ಯೂಷನ್ ಮಾಡಬೇಕು. ಲೋಕಾರೂಢಿ ಸಮ್ ಯೂಸ್ಫುಲ್ ಮೆಡಿಸಿನ್ಸ್ ಲೈಕ್ ಸಪೋರ್ಟಿಂಗ್ ಟ್ರೀಟ್ಮೆಂಟ್ಸ್. ಆ ಪಂಚಕರ್ಮ ಅಂತ ಟ್ರೀಟ್ಮೆಂಟ್ದ ಮಹತ್ವವನ್ನು ಸ್ವಾಮೀಜಿಯನ್ನ ಇಲ್ಲಿ ಚಂದಾಗಿ ಹೇಳಿದರು. ಆ ಸ್ವಾಮೀಜಿಯನ್ನ ಅನುಭವಿಸಿದ ಪ್ರತಿಯೊಬ್ಬ ಮನುಷ್ಯಗೂ ಹೆಲ್ತ್ ಇಂಪಾರ್ಟೆಂಟ್. Health is not important. Yes. Wealth is loss, something loss. Swami, health is loss, nothing is loss. That's why ಸ್ವಾಮೀಜಿ ಹೇಳೋದು ಮಾತು ಲಾಸ್ಟ್ ಅಂದ್ರೆ 3 ಮಾತನ್ನ ಬಹಳ ಜೀವನದಾಗ ಇದರ ಅರ್ಥ ಬಹಳ ಇಂಪಾರ್ಟೆಂಟ್. ನಂಬರ್ 1 ಸಮಯ ಏಕ್ ಬಾರ್ ಗಯಾ ತೋ ವಾಪಸ್ ನೈ ಆತಾ. ಸಮಯ ವೇಳೆ ಒಂದ್ಸಲ ಹೊತ್ತು ವಾಪಸ್ ಬರಂಗಿಲ್ಲ. ಸಮಯಕ್ಕೆ ಆವಾಜ್ ಇರಂಗಿಲ್ಲ, ಬಟ್ ಅನುಭವ ದೊಡ್ಡದಿರ್ತೈತಿ ಸಮಯ ಸಂಗಟ. ಇಸ್ ಇಟ್ ರೈಟ್? ಎರಡನೇದ ನಾವು ಮಾತಾಡೋದೊಂದು ಮೃದು ಇತ್ತು, ಸಮಾಧಾನ ಇತ್ತು, ಸಂಯಮದಿಂದಿತ್ತು, ನಮ್ರತದಿಂದಿತ್ತು, ಆದರ್ಶದಿಂದಿತ್ತು, ರೆಸ್ಪೆಕ್ಟ್ದಿಂದ ಇತ್ತಂದ್ರೆ ಆ ಮನಸ್ಸಿನಿಂದ ತೃಪ್ತ ಆಗೋದಂದ್ರೆ ಹೆಲ್ತ್. ಆದ ಬಾಯಿಂದ ಮಾತು ಹೋಗೋದಂದ್ರೆ ಸ್ವಚ್ಛ ಸಮಾಧಾನ ನೀತಿ ರಿವಾಜದಿಂದ ಇತ್ತಂದ್ರೆ ಮುಂದಿನ ಮನುಷ್ಯ 80% ಆ ಮಾತನಂದು ಬಿ ಕ್ಯೂರ್ ಆಗ್ತಾ. ಅಂದ್ರೆ ಹೋಗಿದ ಮಾತು ಬಿ ಒಳ್ಳೆ ಬರೋಂಗಿಲ್ಲ. ಎಲ್ಲ ಮಾತಾಡಕ್ಕಿತಿ ಪೈಲ ವಿಚಾರ ಮಾಡಿ ಮಾತಾಡಬೇಕು. ಮೂರನೇದ ನಮ್ಮ ಪ್ರಕೃತಿ. ಆ ಪ್ರಕೃತಿ ಒಂದ್ಸಲ ಹೋಯ್ತು, ವಯಸ್ಸು ಒಂದ್ಸಲ ಆಯ್ತು, ರಿವರ್ಸ್ ಆಗೋದಿಲ್ಲ. ಆ ಹೋಗು ವಯಸ್ಸ ಮುಂದೆ ಹೋಗ್ತಿರ್ತಿ, ಬಟ್ ಕೊಟ್ಟಿದ ಅನುಭವ ಪ್ರಕೃತಿ ಸಂಗಟ ಅಷ್ಟ ನಮಗೆ ನೆನಪು ಉಳಿತೈತಿ. ಈ 3 ರಿವರ್ಸ್ ಮಾಡಬೇಕಾದ್ರೆ ನಮ್ಮ ಆಯುಷ್ಯದಾಗ ಒಂದ್ಸಲ ಪಂಚಕರ್ಮ ನಾವು ಮಾಡಬೇಕು. ಅದೇ ಅನುಭವಿಸಿ ನಮ್ಮ ಸ್ವಾಮಿ ಅಂಬಿಕಾ ಮಹಾರಾಜ್ ಅವರ ಚೆನ್ನಾಗಿ ಮನಸ್ತೃಪ್ತಾಗಿ ಅವರ ಮನಸ್ಸದಿಂದ ಅವರ ಮಾತನ್ನು ಹೇಳಿ ಎಲ್ಲ ಪೇಷಂಟ್ಗೆ ಒಂದು ಮಾರ್ಗದರ್ಶನ ಆಗಲಿ, ಒಂದು ಸಂದೇಶ ಆಗಲಿ ಹೇಳಿ ಪಂಚಕರ್ಮದ ಮಹತ್ವ ಕೊಟ್ಟು ನಮ್ಮ ಆಯುರ್ವೇದ ಹಾರ್ಟ್ ಕೇರ್ ಸೆಂಟರ್ ಪಡ್ಕೋಬೇಕಂತ ಅವ್ರದ್ದು ಇಚ್ಛೆ ಐತಿ ಅಂತ ಒಂದು ಅಮೃತ ಮಾತನ್ನ ಅವ್ರು ಹೇಳಿಯಿಂದ ನಮ್ಮ ಆಯುರ್ವೇದ ಹಾರ್ಟ್ ಕೇರ್ ಬಂದ ನಾವು ಕೊಡಿಂದ ಸೇವೆಯಿಂದ ತೃಪ್ತಾಗ ನಮ್ಗೆ ಸಮಾಧಾನದಿಂದ ಅವ್ರೆಲ್ಲ ನಾವಾಗಲಿ ಮೇಡಮ್ ಆಗಲಿ ನಮ್ಮ ಸ್ಟಾಫ್ ಆಗಲಿ ಮನಸ್ಸಿನಿಂದ ಅವ್ರಿಗೆ ನಾವು ಅಭಿನಂದನಾ ಮತ್ತು ಸ್ವಾಗತ ಮತ್ತೊಂದು ಎಲ್ಲ ಟ್ರೀಟ್ಮೆಂಟ್ ಸಲುವಾಗಿ ಅವ್ರು ಯಾವಾಗ ಬೇಕಾದವ್ರ ಬರಲಿ ಆಯುಷ್ಯ ಇರಿಸ್ತಕ್ಕ ನಮ್ಮ ಹತ್ಯಾಕೆ ಇರಲಿ ಯಾವಾಗ ಅವ್ರ ಸೇವೆ ಮಾಡಿಸಲಾಗಿ ನಾವು ನಮ್ಮ ಆಯುರ್ವೇದ ಹಾರ್ಟ್ ಕೇರ್ ಆಧ್ಯಾತ್ಮಿಕ ಪದ್ಧತಿಯಿಂದ ಯಾವ ಮತ್ತು ಜಗದ್ಗುರು ಆಗಲಿ ಎಲ್ಲರೂ ಬಂದು ನಮ್ಮಲ್ಲಿ ಟ್ರೀಟ್ಮೆಂಟ್ ಮಾಡಿ ನಮ್ಮನ್ನ ಸೇವೆಯನ್ನು ಬಂದಂತ ಸೇವೆಯನ್ನು ನಾವು ಇಲ್ಲಿ ಹಳ್ಳಿಯಾಗ ಡೆವಲಪ್ ಮಾಡಿ ಕಳಿಸ್ತೀರಿ. ಎಲ್ಲ ಲೈಕ್ ದಟ್ ಓನ್ಲಿ ವಿ ಆರ್ ವಾಂಟ್ ಟು ಗಿವ್ ದ ಗುಡ್ ಸರ್ವಿಸ್ ಇನ್ ಆಲ್ ಪೀಪಲ್ಸ್. ಹೌ ಕ್ಯಾನ್ ವಿ ರಿವರ್ಸ್ ಯುವರ್ ಸೆಲ್ಫ್? ನಾವಿಲ್ಲಿ ಚೆನ್ನಾಗಿ ಟ್ರೀಟ್ಮೆಂಟ್ ಮಾಡ್ತಾ ಇದೀವಿ. ಸಂದೇಶ ಸ್ಟಾಫ್ ಚೆನ್ನಾಗಿದೆ, ನೀವು ಹಾಸ್ಪಿಟಲ್ ಚೆನ್ನಾಗಿದೆ, ಫೆಸಿಲಿಟಿ ಚೆನ್ನಾಗಿದೆ, ಮೇಡಮ್ ಎಲ್ಲರೂ ಅವ್ರ ಮಾತು ಕಡಿಮೆ, ಬಹಳ ಕೆಲಸ ಬಹಳ ಮಾಡ್ತಾರೆ. ಅದಕ್ಕೋಸ್ಕರ ಸ್ಟಾಫ್ ಚೆನ್ನಾಗಿ ಜನರು ಪೇಷಂಟ್ಸ್ ಚೆನ್ನಾಗಿ ಮಾತಾಡ್ತಾರೆ, ಅದರಿಂದ ಅರ್ಧ ಗುಣ ಆಗ್ತೈತಿ. ಥ್ಯಾಂಕ್ ಯು ಅಂಬಿಕಾ ಮಹಾರಾಜಿ. ನಮ್ಮಲ್ಲಿ ಬಂದ ನಮ್ಮ ಸೇವಾ ಪಡಿಸಿದ ಪರವಾಗಿ ನಮಗಿಂತ ಭಾಗ್ಯದಾಗ ಒಂದು ಚಾನ್ಸ್ ಕೊಟ್ಟದಾಗ ನಾವು ಸೇವೆ ಮಾಡುವಾಗ ಸಕ್ಷಮ ಅಂತ ಆಶೀರ್ವಾದ ಕೊಟ್ಟು ನಮಗೆ ಅದರಿಂದ ನಮಗೆ ತೃಪ್ತಾಗಿ ಮಾಡಿ ನಮಗೆ ಮತ್ತಷ್ಟು ಸೇವೆ ಮಾಡುವಂಥ ತಾಕತ್ತು ಕೊಡೋದ ನಿಮ್ಮ ಮನಸ್ಸುತ್ತ ನಮಸ್ಕಾರ. ಆಲ್ ದಿ ಬೆಸ್ಟ್. ಇದು ನನ್ನ